ಹಲೋ. ಇವತ್ತು ಒಂದು 12 ಅವರ್ಸ್ ಓದೋಣ ಅಂತ ಪ್ಲಾನು. ಅಂದರೆ ಮನೇಲಿ ಯಾರೂ ಇಲ್ಲ, ಒಬ್ಬಳೇ ಇದ್ದೀನಿ. ಆ್ಯಂಡ್ ನಿನ್ನೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹೋಗಿದ್ನಲ್ಲ ಮಾನ್ಯದು, ಅಲ್ಲೊಂದು 3 to 4 ಅವರ್ಸ್ ಹೋಯಿತು. ಅಂದರೆ ಅದು ನನ್ನ ಕೆಲಸನೇ ಬಿಡಿ, ಬಟ್ ಓದ್ಕೊಳ್ಳೋ ಟೈಮ್ ಹೋಯಿತು ಅಲ್ಲಿ. ಮತ್ತು ಮನೆಗೆ ಬಂದು ಅದು ಇದು ವರ್ಕು, ಒಂದು ಸ್ವಲ್ಪ ನಿನ್ನೆ ಆರ್ಡರ್ಸ್ ಎಲ್ಲ ಜಾಸ್ತಿ ಇತ್ತು, ಅದ್ರ ಕೆಲಸ ಅದರಿಂದ ಸ್ವಲ್ಪ ಪೆಂಡಿಂಗ್ ಆಗಿದೆ. ನಿನ್ನೆದಿದೆ ಆ್ಯಂಡ್ ಇವತ್ತು ಓದೋದಿದೆ. ಇವತ್ತು ಒಬ್ಬಳೇ ಇದ್ದೀನಲ್ಲ, ಸ್ವಲ್ಪ ಜಾಸ್ತಿ ಮುಗಿಸ್ಕೊಂಡಿದ್ರೆ ನಾಳೆ ಸ್ವಲ್ಪ ಪ್ರೆಷರ್ ಇರಲ್ಲ ಅಂತ ಅಷ್ಟೇ. ಒಂದು 12 ಅವರ್ಸ್ ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು. ಆಲ್ರೆಡಿ ಒಂದು 7 ಅವರ್ಸ್ ಕಂಪ್ಲೀಟ್ ಆಗಿದೆ. ಅವರ್ಸ್ ಲೆಕ್ಕ ಅಲ್ಲ, ಬಟ್ ಟಾರ್ಗೆಟ್ ನಾನು ಹೇಳಿದ್ನಲ್ಲ 6 to 7 ಡೇಸಲ್ಲಿ ಫುಲ್ ಎಕಾನಮಿ KS ಪ್ರಿಪ್ರೇಷನ್ ಮುಗಿಬೇಕು ಅಂತ. ಅದು ಹೆಂಗೆ ವಿತ್ತು ಮೇನ್ಸ್ಗೆ ಯಾವ ರೀತಿ ಆನ್ಸರ್ ರೈಟಿಂಗ್ ಮಾಡ್ತೀವೋ ಹಂಗೇ ಮಾಡ್ಕೋಬೇಕು, ಇಲ್ಲಾಂದರೆ ಮತ್ತು ಅವಾಗ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಪ್ರಿಲಿಮ್ಸಲ್ಲಿ ತುಂಬ ಡೀಪಾಗಿ ಕ್ವೆಶನ್ಸ್ ಕೇಳಿದ್ರು ಕೂಡ ಅದರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಹಂಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತೇನೇನು ಓದಿದೆ ಅಂತ ತೋರಿಸ್ತೀನಿ. ಮಾನ್ವಿ ಎಲ್ಗೋದ್ಲು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನನಗೆ. ನೋಡೋಣ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀರ ಅಂತ. ಆಬ್ವಿಯಸ್ಲಿ ಈ ವಿಡಿಯೋಲ್ಲೇ ಹೇಳ್ತೀನಿ, ಬಟ್ ನಿಮ್ಮ ಗೆಸ್ ಕರೆಕ್ಟ್ ಇದ್ದರೆ ನೋಡೋಣ ಅಂತ ಅಷ್ಟೇ. ಸೊ ಇವತ್ತು ನಾನು ಏನೇನು ಕಂಪ್ಲೀಟ್ ಮಾಡಿದೆ ಆ್ಯಂಡ್ ಇವಾಗ ಇನ್ನೂ ಏನು ಓದೋದಿದೆ, ನಂದು ಎಷ್ಟೊತ್ತು ಓದಬೇಕು ಎಲ್ಲ ನಾನು ಹೇಳ್ತೀನಿ. ಆ್ಯಂಡ್ ರಿವಿಷನ್ಸು ಜಾಸ್ತಿ ಇಂಪಾರ್ಟೆಂಟು. ಓದೋದೇನು ಅಂದರೆ ದಿನಕ್ಕೆ 100 to 150 ಪೇಜಸ್ಸು 200 ಪೇಜಸ್ಸು ನಾವು ಓದ್ಬೋದು, ಅಂದರೆ ಮುಂಚೆ ಸ್ವಲ್ಪ ಟಚ್ ಇದ್ದರೆ. ಬಟ್ ರಿವಿಷನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಇವತ್ತೇನು ಓದಿದೆ ಅಂತ ತೋರಿಸ್ತೀನಿ ಬನ್ನಿ. ನಿನ್ನೆ ಇಷ್ಟು ಓದ್ಕೊಂಡಿದ್ದೆ, ಅಂದರೆ ಪರ್ಸ್ನಲ್ ಇನ್ಕಮು, ಪ್ರೊಡಕ್ಟಿವಿಟಿ ಅಂದರೆ ಏನು, ಪರ್ ಕ್ಯಾಪಿಟಲ್ ಇನ್ಕಮು, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಇಷ್ಟು ಮುಗ್ದಿತ್ತು ನಿನ್ನೆ. ಇವತ್ತು ಸ್ವಲ್ಪ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ, ಕನ್ಸಂಪ್ಷನ್ಸ್ ಅಂದರೆ ಏನು, ಇನ್ವೆಸ್ಟ್ಮೆಂಟು ಮತ್ತು ಅಗ್ರಿಗೇಟ್ ಸಪ್ಲೈ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ ಇದರಲ್ಲಿ. ಸೊ ಇದನ್ನು ಓದ್ಕೊಂಡೆ ಇವತ್ತು. ನಾನು PYQ ನೋಡ್ಕೊಂಡೇ ಓದ್ಕೊತಾ ಇದ್ದೀನಿ. ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಟಾಪಿಕ್ ಓದ್ಕೊಂಡೆ. ಅನ್ಎಂಪ್ಲಾಯ್ಮೆಂಟಲ್ಲಿ ಅಂದರೆ ಲೇಬರ್ ಫೋರ್ಸ್ ಅಂದರೆ ಏನು, ಲೇಬರ್ ಫೋರ್ಸಲ್ಲಿ ಯಾರು ಇರ್ತಾರೆ ಯಾರಿರಲ್ಲ, ಆ್ಯಂಡ್ ರಿಲೇಟೆಡ್ ಫಾರ್ಮುಲಾಸು, ಮತ್ತು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಷಿಯೋ ಅಂದರೆ ಏನು, ಡೆಮೋಗ್ರಫಿಕ್ ಡಿವಿಡೆಂಟ್ ಅಂದರೆ ಏನು, ಡಿಸಾಸ್ಟರ್ ಅಂದರೆ ಏನು, ಈ ರೀತಿ ಓದ್ಕೊಂಡೆ. ಆ್ಯಂಡ್ ಸ್ವಲ್ಪ ಇನ್ ಕೇಸ್ ಮೇನ್ಸಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಒಂಚೂರು ನೋಟ್ಸ್ ಮಾಡಿಕೊಂಡೆ ನಾನು. ಇದು ಆ್ಯಕ್ಚುಲಿ ನಾನು ಇದರಲ್ಲಿ ಮಾಡಿಕೊಂಡೆ, ಅಂದರೆ ChatGPT ನೋಡ್ಕೊಂಡು ಈ ನೋಟ್ಸ್ ಮಾಡ್ಕೊಂಡಿದ್ದು. ಅಂದರೆ ಕ್ಲಾಸಿಕಲ್ ಎಕನಾಮಿಕ್ಸ್ಟ್ ಅವ್ರ ಪ್ರಕಾರ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು. ಈಗ ನಮಗೆ ಬುಕ್ಸಲ್ಲೆಲ್ಲ ಬರೋ ಅನ್ಎಂಪ್ಲಾಯ್ಮೆಂಟು ಈ ರೀತಿ ಇರುತ್ತೆ. ಅಂದರೆ ಇದು ಅಂದರೆ ಅನ್ಎಂಪ್ಲಾಯ್ಮೆಂಟ್ ಡೆಫಿನೇಷನ್ ಬೇರೆ, ಬಟ್ ಇವರು ಎಕನಾಮಿಕ್ಸ್ಟ್ ಇವ್ರ ಪ್ರಕಾರ ಏನು ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು, ರೀಸನ್ಸ್ ಏನಿರುತ್ತೆ ಅದಕ್ಕೆ. ಲೈಕ್ ಈಗ ಇದು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಾನು. ನಿಮಗೆ ನೋಟ್ಸ್ ಮಾಡ್ಕೊಳ್ಳೋ ಐಡಿಯಾ ಸಿಗ್ಬೋದು, ಇದರಿಂದ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಹಂಚ್ಕೊತಿದ್ದೀನಿ. ಈಗ ಇವ್ರು ಎಕನಾಮಿಸ್ಟ್ ಪ್ರಕಾರ ಅಂದರೆ ಸಾಂಪ್ರದಾಯಿಕವಾಗಿ ಎಕಾನಮಿ ಇದು ಅಂತ ಹೇಳ್ತೀವಲ್ಲ, ಅವ್ರು ಏನು ಹೇಳಿದ್ದಾರೆ ಅಂದರೆ ಆರ್ಥಿಕತೆಯಲ್ಲಿ ನಿರುದ್ಯೋಗಕ್ಕೆ ಮೇನ್ ರೀಸನ್ ಏನಂದರೆ ಕನಿಷ್ಠ ವೇತನ ಮತ್ತು ಬಲವಾದ ಕಾರ್ಮಿಕ ಸಂಘಗಳೆಲ್ಲ ಬರುತ್ತಲ್ಲ, ಅಂದರೆ ಲೇಬರ್ ಇದು ಅವೇ ಕಾರಣ ಅಂತ ಹೇಳ್ತಾರೆ. ಅಂದರೆ ಲೇಬರ್ ಯೂನಿಯನ್ಸ್ ಯಾವ ರೀತಿ ಕಾರಣ ಆಗುತ್ತೆ. ಈಗ ಸಪೋಸ್ ಲೇಬರ್ ಯೂನಿಯನ್ ಸ್ಟ್ರೈಕ್ ಆಗುತ್ತೆ ಅಂದ್ಕೊಳ್ಳಿ, ಅವಾಗ ಏನಕ್ಕೆ ಸ್ಟ್ರೈಕ್ ಮಾಡ್ತಾರೆ, ವೇಜಸ್ ಇನ್ಕ್ರೀಸ್ ಮಾಡಿ ಅಂತ ಮಾಡ್ತಾರೆ. ಅವಾಗ ಏನಾಗುತ್ತೆ, ಫರ್ಮ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾವಾಗ ಅಂದರೆ ವೇಜಸ್ ಎಲ್ಲ ಜಾಸ್ತಿ ಮಾಡಿ ಅಂತ ಹೇಳಿದಾಗ ಏನು ಕಂಪನಿ ಆಗ್ಬೋದು, ಫರ್ಮ್ ಏನಿರುತ್ತೆ ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗಿ ವೇಜಸ್ನ ಇನ್ಕ್ರೀಸ್ ಮಾಡ್ತಾರೆ. ಆವಾಗ ವೇಜಸ್ ಎಲ್ಲ ಜಾಸ್ತಿ ಆಗಿದೆ, ನಾವು ಅಷ್ಟು ಜನಕ್ಕೆಲ್ಲನೂ ಏನು ಸ್ಯಾಲ್ರೀಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಿರುದ್ಯೋಗ ಜಾಸ್ತಿ ಆಗುತ್ತಾ ಬರುತ್ತೆ. ಅಂದರೆ ಸಪೋಸ್ ಈಗ 10 ಮೆಂಬರ್ಸು ವರ್ಕರ್ಸ್ ಇರ್ತಾರೆ ಅಂದ್ಕೊಳ್ಳಿ, ವೇಜಸ್ ಜಾಸ್ತಿ ಆದಾಗ ಒಂದು 5 ಮೆಂಬರ್ಸ್ನ ವರ್ಕರ್ಸ್ನ ಇಟ್ಕೊತಾರೆ ಅಷ್ಟೇ. ಯಾಕಂದರೆ ಅವ್ರ ಕೆಪಾಸಿಟಿ ಒಂದು 5 ಮೆಂಬರ್ಸ್ಗೆ ಪೇ ಮಾಡೋ ಅಷ್ಟು ಇರುತ್ತೆ. ಅಂದರೆ ನ್ಯೂ ವೇಜಸ್ಸು 5 ಮೆಂಬರ್ಸ್ಗಷ್ಟೇ ಪೇ ಮಾಡೋ ಅಂಥ ಕೆಪಾಸಿಟಿ ಇರುತ್ತೆ. ಸಾರಿ. ಅವಾಗೇನಾಗುತ್ತೆ, ಮಿಕ್ಕಿದ 5 ಮೆಂಬರ್ಸ್ಗೆ ಅನ್ಎಂಪ್ಲಾಯ್ಮೆಂಟ್ ಆಗೋಗುತ್ತೆ, ಅವರಿಗೆ ಇರಲ್ಲ. ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು, ಓಕೆ ಇದು ಪ್ರಾಬ್ಲಮ್ ಅಂತ ನಮಗೆ ಗೊತ್ತಾಯಿತು, ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಅಂದರೆ ಇದು ಲಾಂಗ್ ಟರ್ಮಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ಹೆಂಗೆ, ಇದು ಮೇನ್ ರೀಸನ್ ಅಲ್ವಾ. ಇದು ಈ ಸ್ಕಾಲರ್ ಪ್ರಕಾರ ಇದೊಂದು ಕೆನೇಷಿಯನ್ ಐ ಥಿಂಕ್ ಸ್ಪೆಲ್ಲಿಂಗ್ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡಿದ್ದೀನಿ ಅನಿಸುತ್ತೆ. ಇದು ಆ್ಯಕ್ಚುಲಿ ನಂಗೆ ಕನ್ನಡದಲ್ಲಿ ಸಿಗಲಿಲ್ಲ ಹೆಂಗೆ ಅಂದ್ಬಿಟ್ಟು. ಸೊ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇವ್ರ ಪ್ರಕಾರ ಏನು ಮಾಡಬೇಕು ಅಂದರೆ ಅಗ್ರಿಗೇಟ್ ಡಿಮ್ಯಾಂಡ್ನ ಜಾಸ್ತಿ ಮಾಡೋದು,
ಅಗ್ರಿಗೇಟ್ ಡಿಮ್ಯಾಂಡ್ ಅಂದರೆ ಏನಿಲ್ಲ, ಈಗ ಸಪೋಸ್ ಬಿಸ್ಕೆಟ್ ಪ್ಯಾಕೆಟ್ಸ್ ಕಂಪನಿ ಇದೆ ಅಂದ್ಕೊಳ್ಳಿ, ತಯಾರಿ ಮಾಡೋ ಅಂಥದ್ದು. ಆ ಫರ್ಮ್ ಅಂದರೆ ಒಂದು ಕಂಪನಿ ಬಿಸ್ಕೆಟ್ ಪ್ಯಾಕೆಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಪ್ರೊಡಕ್ಷನ್ನುಗೆ ಜನ ಅಂದರೆ ಎಂಪ್ಲಾಯ್ಮೆಂಟ್ಸು ಬೇಕಾಗುತ್ತೆ. ಅಂದರೆ ಈಗ 5 ಬಿಸ್ಕೆಟ್ಸ್ಗೆ ಸಪೋಸ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು 10 ಬಿಸ್ಕೆಟ್ ಪ್ಯಾಕೆಟ್ಸ್ಗೆ ಡಿಮ್ಯಾಂಡ್ ಇರುತ್ತೆ. ಈಗ ಅದೇ 50ಗೆ ರೈಸ್ ಆದರೆ ಅವಾಗ ಏನಾಗುತ್ತೆ, ಎಂಪ್ಲಾಯ್ಸು ಜಾಸ್ತಿ ಬೇಕಾಗುತ್ತೆ 50 ಪ್ರಾಡಕ್ಟ್ಸ್ನ ಅಂದರೆ 50 ಪ್ಯಾಕೆಟ್ಸ್ನ ತಯಾರಿ ಮಾಡಲಿಕ್ಕೆ. ಸೊ ಅವಾಗ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ ಅಂತ. ಬಟ್ ಡಿಮ್ಯಾಂಡ್ನ ಹೆಂಗೆ ಜಾಸ್ತಿ ಮಾಡೋದು, ಅಗ್ರಿಗೇಟ್ ಡಿಮ್ಯಾಂಡ್ನ ಹೆಂಗೆ ಜಾಸ್ತಿ ಮಾಡೋದು ಅಂದರೆ ಟ್ಯಾಕ್ಸ್ ರೇಟ್ಸ್ನ ಕಡಿಮೆ ಮಾಡಬೇಕು. ಅಂದರೆ ಏನು ಪ್ರೊಡಕ್ಷನ್ ಮೇಲೆ ಟ್ಯಾಕ್ಸ್ ಆಗುತ್ತೆ, ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ಟ್ಯಾಕ್ಸ್ ರೇಟು ಕಡಿಮೆ ಆದಾಗ ಮತ್ತು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ಸು ಜಾಸ್ತಿ ಆದಾಗ, ಇದು ನಿಮಗೆ ಬಜೆಟ್ ಟಾಪಿಕಲ್ಲಿ ಬರುತ್ತೆ. ಅಂದರೆ ಬಂಡವಾಳ ವೆಚ್ಚ, ಕಂದಾಯ ವೆಚ್ಚ, ಇದೆಲ್ಲ ಈ 2 ಆಪ್ಷನ್ಸ್ ಇದೆ. ಅಂದರೆ ನಾವು ಡಿಮ್ಯಾಂಡ್ ಜಾಸ್ತಿ ಮಾಡಲಿಕ್ಕೆ ಸರ್ಕಾರದ ಕಡೆಯಿಂದ ಆಗ್ಬೋದು, ಇದಾಗ್ಬೋದು, ಟ್ಯಾಕ್ಸ್ ರೇಟ್ನ ಕಡಿಮೆ ಮಾಡೋದು ಮತ್ತು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡೋದು. ಈ ರೀತಿ ಓದ್ಕೊಂಡೆ. ಆ್ಯಂಡ್ ಅದೇ ಬಿಸ್ನೆಸ್ ಸೈಕಲ್ ಅಂದರೆ ಏನು, ಅಂದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಎಲ್ಲನೂ ಈಗ ಏನೇನು ಇಷ್ಟು ಹೇಳಿದೆ ನಾನು, ಅಂದರೆ ಎಂಪ್ಲಾಯ್ಮೆಂಟು, ರಿಸಿಷನ್ನು, ಅಗ್ರಿಗೇಟ್ ಡಿಮ್ಯಾಂಡು, ಸಪ್ಲೈ, ಪೊಟೆನ್ಷಿಯಲ್ GDP ಇದೆಲ್ಲ ಬರ್ಕೊಂಡಿದ್ದೀನಲ್ಲ ನಾನು. ಅಂದರೆ ಇದು ಪೊಟೆನ್ಷಿಯಲ್ GDP, ಗ್ರೋತು, ಡೆವಲಪ್ಮೆಂಟು ಇದೆಲ್ಲನೂ ಸೇರಿ ಜಸ್ಟ್ ನೋಡಿ ಇಲ್ಲಿದೆ ಪ್ರೊಡಕ್ಟಿವಿಟಿ. ಓಕೆ, ಪೊಟೆನ್ಷಿಯಲ್ GDP ಇಲ್ಲೆಲ್ಲೋ ಬರ್ತೀನಿ. ಓಕೆ, ಈ ಟಾಪಿಕ್ಕು ಪೊಟೆನ್ಷಿಯಲ್ GDP ಇದೆಲ್ಲನೂ ಸೇರಿ ಈ ಗ್ರಾಫಲ್ಲಿದೆ. ಇಷ್ಟನ್ನು ನೋಡಿದ್ರೆ ಸಾಕಾಗುತ್ತೆ. ಅಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆದಾಗ ಕಡಿಮೆ ಆದಾಗ ಏನಾಗುತ್ತೆ, ರಿಸೆಷನ್ ಆದಾಗ ಏನಾಗುತ್ತೆ, ರೈಸ್ ಆದಾಗ ಏನಾಗುತ್ತೆ, ಆ್ಯಂಡ್ ಗ್ರೋತ್ ಈ ಟ್ರೆಂಡ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಗ್ರಾಫಲ್ಲಿ ನಾನು ಬರ್ಕೊಂಡಿದ್ದೀನಿ. ಮಾನ್ವಿ ಮನೇಲಿಲ್ಲ ಅಂತ ಹೇಳಿದ್ನಲ್ಲ, ನನ್ನ ತಂಗಿ ಮನೆಗೆ ಹೋಗಿದ್ದಾಳೆ. ನಿನ್ನೆ ಊರಿಂದ ಅಮ್ಮ ಬಂದಿದ್ದರು. ನಿನ್ನೆ ಇದ್ದು ಇವತ್ತು ನನ್ನ ತಂಗಿ ಮನೆಗೆ ಹೋದ್ರು. ಅವರು ಇಲ್ಲೇನೆ ನಮ್ಮ ಏರಿಯಾದಲ್ಲೇ ಹತ್ರನೇ ಇರೋದು. ಸೊ ಅಲ್ಲಿಗೆ ಕರ್ಕೊಂಡೋದ್ರು. ಮತ್ತು ನನಗೆ ಓದೋದೆಲ್ಲ ಇದೆ, ಇನ್ನು ಸ್ವಲ್ಪ ಮುಗಿಸ್ಕೋಬೋದು ಬ್ಯುಸಿ ಆಗೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ನಾನು ಕಳಿಸ್ಕೊಟ್ಟೆ. ಇವತ್ತು ಅಲ್ಲೇ ಇರ್ತಾಳೆ. ಸೊ ಅದಕ್ಕೆ ಸ್ವಲ್ಪ ನೈಟು ಒಂದು 1-2 o'clockವರೆಗೂ ಟೈಮ್ ಸಿಗುತ್ತೆ ಇವತ್ತು ಓದ್ಕೊಳ್ಳೋಕ್ಕೆ. ಅಲ್ಲೋಗಿ ಕುಣಿತಿದ್ದಾಳೆ ಅಷ್ಟೇ. ಅಂದರೆ ಬಿಟ್ಟಿರಲ್ಲ ನನ್ನ, ಬಟ್ ಏನಾದ್ರು ಕನ್ವಿನ್ಸ್ ಮಾಡಿ ನೀಟಾಗಿ ಹೇಳಿ ಸಮಾಧಾನ ಮಾಡಿ ಕಳಿಸಿದ್ರೆ ಇರ್ತಾಳೆ, ಪರವಾಗಿಲ್ಲ, ಬಿಟ್ಟು ಇರ್ತಾಳೆ. ಸೊ ಆ ಟೈಮ್ನ ಇಲ್ಲಿ ಬಳಸ್ಕೊಂಡು ಓದ್ಕೊಳ್ಳೋಣ ಅಂತ. ಅಂದರೆ ಸ್ಯಾಟರ್ಡೆ ಸಂಡೇ ಅವಳಿಗೆ ರಜಾ ಇರುತ್ತೆ, ಸ್ಕೂಲ್ ಇರಲ್ಲ. ಅದಕ್ಕೆ ನಾನು ಕಳಿಸ್ಕೊಟ್ಟೆ. ಸ್ಕೂಲ್ ಇದ್ದಿದ್ರೆ ಏನು ಕಳಿಸ್ತಿರ್ಲಿಲ್ಲ. ಆ್ಯಂಡ್ ನಿನ್ನೆ ಫಸ್ಟ್ ಟೆಸ್ಟಲ್ಲಿ ಫಸ್ಟ್ ಬಂದಿದ್ಲಲ್ಲ, ಅಂದರೆ ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತಲ್ಲ, ಅಂಡ್ ಕ್ಲಾಸಿಗೆ ಫಸ್ಟ್ ಇದ್ಲು. ಸೊ ಅದಕ್ಕೆ ಅವ್ರ ತಾತ ಸೈಕಲ್ ಗಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಡ್ಸಕ್ಕೆ ಹೋಗಿದ್ದಾರೆ. ಅದನ್ನು ನಾನು ಹೋಗ್ಬೇಕಿತ್ತು, ಬಟ್ ನಾನು ಇದು ಮಾಡ್ಕೊಳ್ಳೋಣ ಫ್ರೀ ಇದ್ದರು ಅವರು, ನನ್ನ ತಂಗಿಯವರೆಲ್ಲ. ಅವಳು ವರ್ಕ್ ಮಾಡ್ತಿದ್ದಾಳೆ, ಪೊಲೀಸ್ ಇದ್ದಾಳೆ ಅವಳು. ಸೊ ಇವತ್ತು ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ಲು. ಸೊ ಅಮ್ಮ ಎಲ್ಲ ಇದ್ದಾರೆ, ಹ್ಯಾಂಡಲ್ ಮಾಡ್ತಾರೆ ಅಂದ್ಬಿಟ್ಟು ಅವರನ್ನೇ ಕಳಿಸ್ಕೊಟ್ಟೆ. ಸೊ ಸೈಕಲ್ ಪರ್ಚೇಸಿಂಗ್ಗೆ ಹೋಗಿದ್ದಾರೆ ಮೇಡಮ್ ಅವರು. ಬಟ್ ಇನ್ನೂ ಇದೆ ಓದೋದು, ಕಂಪ್ಲೀಟ್ ಆಗಿಲ್ಲ. ಇನ್ನೊಂದು 5 hours ಇವತ್ತು ಓದೋಣ ಅಂತ. ಯಾಕಂದರೆ ಇನ್ನೂ ಒಂದು ಟೈಮ್ ಇದೆ. ಮಾನ್ವಿ ನಾಳೆ ಬರ್ತಾಳೆ, ಇವತ್ತು ಬರಲ್ಲ. ಅವಳು ನನಗೆ ಈ ಟೈಮ್ ಸಿಕ್ತಲ್ಲ, ಇದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿಕೊಂಡೆ. ಬಟ್ ನನಗೆ ಹೆಲ್ಪ್ ಆಗ್ತಿರೋದು ಏನಂದರೆ ಇದರಲ್ಲಿ ಬುಕ್ಸಿಗಿಂತ ಜಾಸ್ತಿ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ChatGPT ತುಂಬ ಚೆನ್ನಾಗಿ ನನಗೆ ಯೂಸ್ ಆಗ್ತಿದೆ. ಯಾಕಂದರೆ ಈಗ ಒಂದೇನಾದರೂ ಡೆಪ್ತಾಗಿ, ಈಗ ಪೊಟೆನ್ಷಿಯಲ್ GDP ಅಂದ್ಕೊಳ್ಳಿ, ಅದ್ರ ಬಗ್ಗೆ ಡೆಪ್ತಾಗಿ ನಾಲೆಜ್ ಬೇಕು ಅಂದರೆ, ಅಥವಾ ಬೇಗ ಕ್ವಿಕ್ಕಾಗಿ ನಮಗೆ ರಿವಿಷನ್ ಬೇಕು ಅಂದರೆ, ಬೇಗ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕು ಅಂದರೆ ಅದರಲ್ಲಿ ಒಂದು ಸರಿ ನಮ್ಮ ಪ್ರಾಂಪ್ಟ್ ಕೊಡೋದು ಇಂಪಾರ್ಟೆಂಟು. ನಮಗೇನು ಬೇಕು ಅಂತ ಟೈಪ್ ಮಾಡೋದಾಗ್ಬೋದು, ಹೇಳೋದಾಗ್ಬೋದು, ವೆರಿ ಇಂಪಾರ್ಟೆಂಟು. ಸೊ ಅದರಲ್ಲಿ ನನಗೆ ಯೂಸ್ ಆಗ್ತಿದೆ ಜಾಸ್ತಿ. ಪಾಯಿಂಟ್ ವೈಸ್ ಮಾಡ್ಕೊಳ್ಳೋದಾಗಲಿ, ಅಥವಾ ಈಗ ಸಪೋಸ್ ಪೊಟೆನ್ಷಿಯಲ್ GDP ಬಗ್ಗೆ ಏನು ಕ್ವಶನ್ ಕೇಳ್ಬೋದು, ಅಥವಾ ಹೆಂಗೆ ಬರುತ್ತೆ, ಆ್ಯಂಡ್ ಆನ್ಸರ್ ರೇಟಿಂಗ್ ಹೆಂಗೆ ಬರೀಬೇಕು, ಅಥವಾ ಪ್ರಿಲಿಮ್ಸಲ್ಲಿ ಏನು ಕ್ವಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಟೈಪ್ ಮಾಡಿದ್ರು ಕೂಡ ನೀಟಾಗಿ ಅದು ತೋರಿಸುತ್ತೆ. ಸೊ ಹಾಗಾಗಿ ಒಂದ್ಸರಿ ಈ ಟ್ರಿಕ್ನ ನೀವು ಫಾಲೋ ಮಾಡಿ. ಆ್ಯಂಡ್ ನೋಡೋಣ ಇವತ್ತು ಕಂಪ್ಲೀಟ್ ಮಾಡ್ತೀನೋ ಇಲ್ವೋ, ನಾಳೆ ವಿಡಿಯೋಲಿ ಹೇಳ್ತೀನಿ. ಇನ್ನೊಂದು 5 hours ಓದಬೇಕು. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವೀಡಿಯೋಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಆ್ಯಂಡ್ ನೀವು ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಯಾವ್ಯಾವ ಸಬ್ಜೆಕ್ಟ್ಸ್ ಮುಗಿಸಿದ್ದೀರಾ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.